ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ ಸ್ನೇಹಿತರೆ? ಬೆಂಗಳೂರಿನ ಕನಕಪುರ ಮುಖ್ಯ ರಸ್ತೆಯಲ್ಲಿ ಇದೆ ಈ ಒಂದು 3BHK ಫ್ಲ್ಯಾಟ್. ಸ್ನೇಹಿತರೆ, ನೀವೇನಾದರೂ ಫ್ಲ್ಯಾಟ್ ಖರೀದಿಯನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಈ ಒಂದು ಫ್ಲ್ಯಾಟನ್ನು ಖಂಡಿತ ನೋಡಿ. ನಿಮಗೆ ಗಾಳಿ ಬೆಳಕು, ನ್ಯಾಚುರಲ್ ಆದಂಥ ಗಾಳಿ ಬೆಳಕು, ಹಾಗೆ ವಾಸ್ತು ಪ್ರಕಾರ ಇರುವಂತಹ 3BHK ಫ್ಲ್ಯಾಟ್ ಫಾರ್ ಸೇಲ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಬನ್ನಿ ಈ ವಿಡಿಯೋವನ್ನು ನೋಡ್ಕೊಂಬರೋಣ. ಹಾಗೆ ವಿಶಾಲವಾದ ಪಾರ್ಕಿಂಗ್ ಇದೆ. ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. 3BHK ಫ್ಲ್ಯಾಟ್ ಹೇಗಿದೆ ಒಮ್ಮೆ ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ. 3BHK ಫ್ಲ್ಯಾಟು ಯಾರು ಬೇಕಾದ್ರೂ ಖರೀದಿ ಮಾಡ್ಬೋದು. ಬನ್ನಿ, ಲಿಫ್ಟ್ ಇದೆ. ಓ, ನೀರೆಲ್ಲ ಭರ್ತಿಯಾಗಿದೆ. ಯಾರಾದರೂ ಬಿದ್ದರೆ ಕಷ್ಟನೇ. ಹಾಗೆ ಮೆಟ್ಲಿ ಇದೆ ಪಕ್ಕದಲ್ಲಿ. ಲಿಫ್ಟ್ ಅದು ಹಾಂ, ಕ್ಯೂರಿಂಗ್ ಆಗಲಿ ಅಂತ ಮಾಡಿದ್ದಾರೆ. ಕ್ಯೂರಿಂಗ್ ಮಾಡಕ್ಕೆ ಮುಟ್ಟಿಸಿದ್ದಾರೆ. ಹಾಂ, ರೂಮ್ ಆಯ್ತು. ಬಾ, ಮೆಟ್ಲತ್ತಿ ಮೇಲೆ ಬರ್ತಾ ಇದ್ದೀವಿ. ಪಾರ್ಕಿಂಗ್ ಫುಲ್ ಗ್ರೌಂಡ್ ಫ್ಲೋರಲ್ಲಿ ಖಾಲಿ ಇದೆ. ನೋಡಿ ಹೇಗಿದೆ ಮನೆ, ತುಂಬ ಸೂಪರಾಗಿ ಮಾಡಿದ್ದಾರೆ. ಇದು ಪೂರ್ವ ದಿಕ್ಕಿಗೆ ಒಳ್ಳೆ ಗಾಳಿ ಬೆಳಕು ಬರ್ತಾ ಇದೆ. ಉತ್ತರ ದಿಕ್ಕಿಗೆ ಬಾಗಿಲನ್ನು ಇಟ್ಟಿದ್ದಾರೆ. ಹಾಗೆ ಮೇಲೆ ಹೋಗುವಂಥದ್ದು ಇಲ್ಲಿ ನೋಡಿ. ಇದು ಫಸ್ಟ್ ನೋಡೋಣ. ಈಗ ಇದು ಯಾವುದು? ಸೂರ್ಯನ ದಿಕ್ಕು. ಪೂರ್ವ ದಿಕ್ಕಿಗೆ ಬಾಗಿಲನ್ನು ಕೊಟ್ಟವ್ರೆ. ಬಾ, ಇಲ್ಲಿ ಹೋಗೋಣ. ಹಾಂ, ಆಯಿತು. ಈ ಉತ್ತರ ದಿಕ್ಕಿನ ಮನೆಯೇ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಫಸ್ಟ್ ಹಾಲ್ ಇದೆ. ಹಾಲ್ ಎಷ್ಟು ವಿಶಾಲವಾಗಿದೆ ನೋಡಿ. ಓಹೋ, ತುಂಬ ವಿಶಾಲವಾಗಿದೆ. ಹಾಗೆ ಅಡುಗೆ ಮನೆ ನೋಡೋಣ. ಅಡುಗೆ ಮನೆಯಲ್ಲಿ ಏನೇನು ಮಾಡಿದ್ದಾರೆ? ಹಾಂ, ಇದೆಲ್ಲ ಮಾಡ್ಬೇಕಿನ್ನ. ಟೈಲ್ಸ್ ಕಲರ್ ಹಾಕಿದ್ದಾರೆ. ಸ್ವಲ್ಪ ವರಾಂಡ ಕೊಟ್ಟಿದ್ದಾರೆ ಈಚೆ ಕಡೆ, ಬಟ್ಟೆ ಒಣಗಿ ಹಾಕ್ಲಿಕ್ಕೆ, ನಿಮ್ಮ ವಾಷಿಂಗ್ ಮಿಷಿನ್ ಇಟ್ಕೊಳ್ಲಿಕ್ಕೆ. ಅಡುಗೆ ಮನೆ ದೊಡ್ಡದಾಗೆ ಇದೆ, ಚೆನ್ನಾಗಿದೆ. ಹಾಲ್ ಮಾತ್ರ ತುಂಬ ಉದ್ದವಾಗಿ, ಅಗಲವಾಗಿ, ವಿಶಾಲವಾಗಿದೆ. ಹಾಗೆ ಹಾಲಿಂದ ಎಂಟ್ರಿ ಕೊಡ್ತಾ ಇದ್ದಂಗೆ ಈಗ ಫಸ್ಟ್ನೇದು ಇಲ್ಲೊಂದು ರೂಮ್ ಇದೆ ನೋಡಿ. ಓಹೋ, ತುಂಬ ವಿಶಾಲವಾಗಿದೆ ರೂಮು. ಸುಮ್ಮನೆ ಏನೋ ಇಟ್ಕೊಂಡಿದ್ದಾರೆ ಅವರು, ಕೆಲಸ ಮಾಡೋರು. ನೋಡಿ, ಇಷ್ಟು ವಿಶಾಲವಾಗಿದೆ ರೂಮು. ರೂಮಿಂದ ಬರ್ತಾ ಇದ್ದಂಗೆ ನೋಡಿ, ಇಲ್ಲಿ ಒಂದು ಕಾಮನ್ನು ವಾಶ್ರೂಮ್ ಇದೆ ಇಲ್ಲಿ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಮತ್ತೊಂದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಸ್ತೆ ಮನೆ ಮಾಡಿದ್ದಾರೆ. ವಾಶ್ರೂಮ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲೊಂದು ರೂಮ್ ಇದೆ, ಈ ಮತ್ತೊಂದು ರೂಮು. ಒಟ್ಟು 3 ಬೆಡ್ರೂಮ್ ಅಲ್ಲ, ಅದಕ್ಕೆ ನೋಡಿ ಇಲ್ಲಿ ಬೆಳಕು ನೋಡಿ, ಗಾಳಿ ನೋಡಿ. ಲೈಟೇ ಬೇಕಾಗಿಲ್ಲ, ಅಷ್ಟು ವಿಶಾಲವಾಗಿ ಗಾಳಿ ಬೆಳಕೆಲ್ಲ ಕೊಟ್ಟಿದ್ದಾರೆ. ವಾ 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 ನೋಡಿ, ಇಲ್ಲಿ ಕೋಣಂಕೋಟೆ ಕ್ರಾಸಿನ ಅಪಾರ್ಟ್ಮೆಂಟು ಸಹ ನೋಡ್ಬೋದು. ಪ್ರಿಸ್ಟೇಜ್ ಅಪಾರ್ಟ್ಮೆಂಟು ತುಂಬ ಹತ್ತಿರದಲ್ಲೇ ಇದೆ. ನೋಡಿ ಎಷ್ಟು ವಿಶಾಲವಾಗಿದೆ, ಗಾಳಿ ಬೆಳಕಿಗೆ ತುಂಬ ಚೆನ್ನಾಗಿದೆ. 3 ಬೆಡ್ರೂಮ್ ಇರುವಂತಹ ಹೌಸನ್ನು ನಾವು ನೋಡ್ತಾ ಇದ್ದೀವಿ, ಫ್ಲ್ಯಾಟನ್ನು ನೋಡ್ತಾ ಇದ್ದೀವಿ. ಹಾಗೆ ಇಲ್ಲೊಂದು ಬನ್ನಿ, ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ವಾ, ತುಂಬ ವಿಶಾಲವಾಗಿದೆ ಮಾಸ್ಟರ್ ಬೆಡ್ರೂಮು. ನೋಡಿ, ಈ ಕಡೆ ಸ್ಪೇಸ್ ಕೊಟ್ಟಿದ್ದಾರೆ. ಆಚೆ ಕಡೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ. ಬಾತ್ರೂಮ್, ಅಟ್ಯಾಚ್ ಬಾತ್ರೂಮು ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾವ್, ಅಟ್ಯಾಚ್ ಬಾತ್ರೂಮ್ ಇದು. ಹಾಗೆ ಈ ಕಡೆ ಬನ್ನಿ, ಎಷ್ಟು ಜಾಗ ಕೊಟ್ಟಿದ್ದಾರೆ ನೋಡಿ, ವಿಶಾಲವಾದ ಜಾಗ, ಗಾಳಿ ಬೆಳಕಿಗೆ. ಈ ಕಡೆನೂ ರಸ್ತೆ ಇದೆ ನೋಡಲ್ಲಿ. ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ತೋರಿಸ್ತಾ ಇದ್ದೀವಿ. ಗಾಳಿ ಬೆಳಕಿಗಂತೂ ಚಿತ್ರಾನ್ನ ಅನ್ಬೋದು, ಅಷ್ಟು ಗಾಳಿ ಬೆಳಕು, ವಿಶಾಲವಾದ ಗಾಳಿ ಬೆಳಕಿಗೆ ಅವಕಾಶ ಕೊಟ್ಟಿದ್ದಾರೆ. ಹೌದಲ್ವಾ? ನೋಡ್ಕೊಳ್ಳಿ ಇನ್ನೊಂದ್ಸಲ. ಈ ಕಡೆ ಜಾಗ ಇದೆ, ಈ ಕಡೆ ವಿಂಡೋ ಇಟ್ಟಿದ್ದಾರೆ. ಹಾಂ, ತುಂಬ ಚೆನ್ನಾಗಿದೆ. 3 ಬೆಡ್ರೂಮ್ ನೋಡಿ. ಇದು ವಿಶಾಲವಾದ ಹಾಲು ಅಲ್ವಾ? ಯಾರು ಬೇಕಾದ್ರೂ ಕೊಂಡ್ಕೊಬೋದು.
ಫೋನ್ ನಂಬರ್ ಕೊಟ್ಟಿರ್ತೀವಿ, ಫೋನ್ ಮಾಡಿ. ಹಾಗೆ ಪಕ್ಕದಲ್ಲೊಂದು ಮನೆ ಇದೆ ನೋಡಿ, ಲಿಫ್ಟಿಂದು ಪಕ್ಕದಲ್ಲೇ ಇದೆ. ಇದು ಪೂರ್ವಕ್ಕೆ ನೋಡಿ, ಇಲ್ಲಿ ನಿಂತ್ಕೊಂಡ್ರೆ ಸೂರ್ಯನ ದಿಕ್ಕು, ಪೂರ್ವ ದಿಕ್ಕಿಗೆ ಬಾಗಿಲು ಇಟ್ಟಿದ್ದಾರೆ. ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದಂಗೆ ನೋಡಿ, ಎಂಟ್ರಿ ಕೊಡ್ತಾ ಇದ್ದಂಗೆ ಏನು ಕಾಣಿಸ್ತದೆ, ವಿಶಾಲವಾದ ಹಾಲ್ ಕಾಣಿಸ್ತಾ ಇದೆ. ಹಾಂ, ಈ ಹಾಲ್ ನೋಡಿ ಎಷ್ಟು ಬೆಳಕು ಬರ್ತಾ ಇದೆ. ಈ ಕಡೆ ಸ್ಪೇಸ್ ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಒಬ್ಬ ರೋಡೆಲ್ಲ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ಗಾಳಿ ಬೆಳಕಿಗೆ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಇಲ್ಲಿ ನಿಂತ್ಕೊಂಡ್ರೆ ಸಾಕು, ಕಾಣಿಸ್ತಾ ಇರುತ್ತೆ. ಒಂದು 100 ಮೀಟರ್ ದೂರದಲ್ಲಿದೆ ಅಷ್ಟೇ. ಗಾಳಿ ಬೆಳಕು, ಓಹೋ, ಅಲ್ಲೆಲ್ಲ ಚೇರ್ ಹಾಕೊಂಡು ಆರಾಮಾಗಿ ಕೂತ್ಕೊಬೋದು. ಹಾಂ, ಓಪನ್ ಕಿಚನ್ ಎಲ್ಲ ಇಟ್ಟಿದ್ದಾರಂತೆ. ನೋಡೋಣ. ನೋಡಿ, ಈ ಕಡೆ ರಸ್ತೆ ಇದೆ, ಕೋಣಂಕುಂಟೆ ಇಲ್ಲಿ ಇರುವಂತಹ 3 BHK ಫ್ಲ್ಯಾಟನ್ನು ನೋಡ್ತಾ ಇದ್ದೀವಿ. ಇದು ಹಾಲ್ ಬರ್ತಾ ಇದ್ದಂಗೆ ನೋಡಿ, ಇಲ್ಲಿಂದ ಓಪನ್ ಕಿಚನ್ ಇಟ್ಟಿದ್ದಾರೆ. ಇಲ್ಲಿ ಸ್ಪೆಷಲ್ಲಾಗಿ ಇದೆ ಕಿಚನ್ನು, ನೋಡ್ತಾ ಇದ್ದೀರಾ. ಈ ಕಿಚನ್ ರೂಮಲ್ಲಿ ಪಕ್ಕದಲ್ಲಿ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಹೆಂಗೆ ಕೊಟ್ಟಿದ್ದಾರೆ, ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಬೋದು, ಅನುಕೂಲ ಇದೆ. ಬಸ್ತ ಮನೆ, ಅಡುಗೆ ಮನೆ ಪಕ್ಕದಲ್ಲೇ ಇದೆ. ಹಾಂ, ಯುಟಿಲಿಟಿ, ಅಲ್ಲಿ ಬಟ್ಟೆ ಒಣಗಾಕೊಬೋದು ಅಥವಾ ವಾಷಿಂಗ್ ಮಿಷಿನ್ ಇಟ್ಕೊಬೋದು. ಒಂದು ರೂಮ್ ಲಾಕ್ ಆಗಿದೆ, ಇರಲಿ. 3 ಬೆಡ್ರೂಮ್ ಅಲ್ವಾ. ನೋಡಿ, ಇಲ್ಲಿ ಒಂದು ಟಾಯ್ಲೆಟ್ ರೂಮನ್ನು ಇದೆ, ವಾಶ್ರೂಮು, ಒಂದು ವಾಶ್ರೂಮನ್ನು ನೋಡ್ತಾ ಇದ್ದೀವಿ. ಇಲ್ಲೊಂದು ರೂಮ್ ಬೀಗ ಹಾಕಿದ್ದಾರೆ, ಕೆಲವು ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ನಾವು ನೋಡಿ, ಆ ರೂಮ್ ಒಂದು, ಅಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ, ಪಕ್ಕದೊಂದು ರೂಮ್ ಬೀಗ ಹಾಕಿದ್ದಾರೆ. ನೋಡಿ, ಇಲ್ಲಿ ವಿಶಾಲವಾದ ಗಾಳಿ ಬೆಳಕಿಗೆ ಚೆನ್ನಾಗಿದೆ. ಹಾಗೆ ಇಲ್ಲಿ ಬಾತ್ರೂಮು ಕೊಟ್ಟಿದ್ದಾರೆ, ಅಟ್ಯಾಚ್ ಬಾತ್ರೂಮು, ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿಯೇ ವಿಶಾಲವಾದ ಜಾಗ, ಬಟ್ಟೆ ಒಣಗಾಕೊಳ್ಳಲಿಕ್ಕೆ, ಯುಟಿಲಿಟಿ ಚೆನ್ನಾಗಿದೆ. ಹಾಗೆ ನೋಡಿ, ಪ್ರೆಸ್ಟೇಜ್ ಅಪಾರ್ಟ್ಮೆಂಟು ಸಹ ಕಾಣಿಸ್ತಾ ಇದೆ. ಇಲ್ಲೂ ಈ ಕಡೆ ಒಂದು ರಸ್ತೆ ಇದೆ, ಹಾಗೆ ಈ ಕಡೆ ನೋಡಿ ರಸ್ತೆ ಕಾಣಿಸ್ತಾ ಇದೆ. 2 ಕಡೆ ರಸ್ತೆ ಇದೆ ಇದಕ್ಕೆ, ಈ ಮನೆಗೆ. ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್, ಕೋಣಂಕುಂಟೆ ಕ್ರಾಸ್ ಇಲ್ಲೇ ಕಾಣಿಸ್ತಾ ಇದೆ. ನೋಡಿ, ಇಷ್ಟು ಗಾಳಿ ಬೆಳಕು, ಎಷ್ಟು ಓಪನ್ ಆಗಿದೆ, ಎಷ್ಟು ಗಾಳಿ ಬೆಳಕು. ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು ಇದನ್ನು. ತುಂಬ ಚೆನ್ನಾಗಿದೆ. ಇದು ಮಾಸ್ಟರ್ ಬೆಡ್ರೂಮ್. ಗಾಳಿ ಬೆಳಕಿಗೆ ಅತಿ ಹೆಚ್ಚು ಗಾಳಿ ಬೆಳಕು ಬರ್ತಾ ಇದೆ. ಇದು ಮಾಸ್ಟರ್ ಬೆಡ್ರೂಮು. ಸ್ನೇಹಿತರೆ, ಯಾರಾದರೂ 3 BHK ನೋಡ್ತಾ ಇದ್ದಾರೆ ನೋಡಿ, ಇಲ್ಲಿ ಫುಲ್ಲು ಓಪನ್ ಇದೆ. ಎಷ್ಟು ಗಾಳಿ ಬೇಕು, ಬೆಳಕು ಬೇಕು. ಗಾಳಿ ಬೆಳಕಿಗೆ ಅಷ್ಟು ಪ್ಲ್ಯಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ, ಗಾಳಿ ಬೆಳಕಿಗೆ. ಹಾಂ, ಹೈಟ್ ಇದೆ, ಹೈಟ್ ಇರಬೇಕು ಮನೆಗೆ. ಯಾವಾಗಲೂ ಮೆಟ್ಲು ಹತ್ತು ಹೋಗ್ಬೇಕು. ಇನ್ನೊಂದು ಮೇಲ್ಗಡೆ ಇದೆ, ಒಂದು ನೋಡ್ಕೊಂಬರೋಣ. ಅದಕ್ಕೊಂದು ರೂಮ್ ಓಪನ್ ಇಟ್ಟಿರ್ತಾರೆ. ಈ ರೂಮ್ ಬಿ ಹಾಕ್ಬಿಟ್ಟಿದ್ದಾರೆ. ಹಾಂ, ಆ ಕಡೆ ಎಲ್ಲ ಓಪನ್ ಇದೆ, ಓಪನ್ ಇರ್ತಾರೆ ನೋಡಿ. ಇನ್ನೊಂದು ಆ ರೂಮ್ ಬಿ ಹಾಕ್ಬಿಟ್ಟಿದಾರಲ್ಲ, ಈ ರೂಮಲ್ಲಿ ಓಪನ್ ಇಟ್ಟಿರ್ತಾರೆ. ಬನ್ನಿ, ಕೆಳಗಡೆ ಯಾವ ಥರ ಪ್ಲ್ಯಾನಿಂಗ್ ಇದೆ. ಇಲ್ಲಿ ನೋಡಿ, ಪೂರ್ವಕ್ಕೆ ಸೂರ್ಯ ಉದಯವಾಗುವ ದಿಕ್ಕಿ ಕರೆಕ್ಟಾಗಿ ಬಾಗಿಲಿದೆ ನೋಡಿ. ಇಲ್ಲಿ ಓಪನ್ ಇದೆ, ನೋಡೋಣ. ಕೆಳಗಡೆ ಬೀಗ ಹಾಕಿದ್ರಲ್ಲ, ಇಲ್ಲಿ ಓಪನ್ ಇದೆ. ಇಲ್ಲಿ ನೋಡ್ಕೊಳ್ಳೋಣ ಒಂದ್ಸಲ ಏನೇನಿದೆ. ದೊಡ್ಡದಾಗಿದೆಯಾ? ವಾವ್, ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. 2 ಕಡೆ ಕಿಟಕಿ ಇಟ್ಟಿದ್ದಾರೆ ನೋಡಿ. ಇಷ್ಟು ಗಾಳಿ ಬೆಳಕಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಗಲೊತ್ತು ಸೂರ್ಯನ ಬೆಳಕು ಅದ್ಭುತವಾಗಿದೆ. ಇಲ್ಲೂ ಅಷ್ಟೇ ಓಪನ್ ಇದೆ. ಓಪನ್ ಏನು ಓಪನ್ ಥಿಯೇಟ್ರ್ ಅಂತಾರಲ್ಲ, ಹಾಲಿಗೆ ದೊಡ್ಡದಾದ ಬೆಳಕು ನೋಡಿ. ಇಲ್ಲೆಲ್ಲ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಈ ಕಡೆ ಕಾಣಿಸ್ತಾ ಇದೆ. ಓಹೋ ನೋಡಿ, ಇಲ್ಲಿ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ 100 ಮೀಟರ್ ದೂರದಲ್ಲೇ ಇದೆ. ಈ ಕಡೆಯಿಂದ ರಸ್ತೆ ಇದೆ ನಿಮಗೆ. ಪೂರ್ವಕ್ಕೂ ರಸ್ತೆ, ಉತ್ತರಕ್ಕೆ ರಸ್ತೆ, ಪಶ್ಚಿಮಕ್ಕೆ ರಸ್ತೆ ನೋಡಿ. ಇಲ್ಲಿ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ.
ನೋಡಿ ಇಷ್ಟು ವಿಶಾಲವಾಗಿದೆ, ಗಾಳಿ ಇದೆ, ಬೆಳಕಿದೆ ನೋಡಿ. ಹಾಲ್ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಟಿ ವಿ ಆ ಕಡೆ ಇಡ್ತಾರೆ. ಇಲ್ಲೇ ಟಿ ವಿ ಜಾಗ ಇಲ್ಲಿದೆ. ನೆಕ್ಸ್ಟ್ ಇಲ್ಲಿ ಹಾಲಲ್ಲಿ ಓಪನ್ ಕಿಚನ್. ಇದು ಟೈಲ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಓಪನ್ ಕಿಚನ್ನು ತುಂಬ ಚೆನ್ನಾಗಿದೆ. ದೊಡ್ಡದಾದ ಅಡುಗೆ ಮನೆ, ಕಿಚನ್ ರೂಮು. ಹಾಗೆ ಇಲ್ಲಿ ಯುಟಿಲಿಟಿ ಕೊಟ್ಟಿದ್ದಾರೆ ಸ್ವಲ್ಪ. ಈ ಕಡೆನೂ ಗಾಳಿ ಬೆಳಕಿಗಂತೂ ಬೆಂಗಳೂರಿನಲ್ಲಿ ಈ ರೀತಿ ಗಾಳಿ ಬೆಳಕು ಸಿಗೋದೇ ಕಷ್ಟ. ಇಷ್ಟು ಗಾಳಿ ಬೆಳಕಿದೆ ಇಲ್ಲಿ. ಹಾಗೆ ಬನ್ನಿ, ಈಗೊಂದು ವಾಶ್ರೂಮ್ ಇದೆ. ಇಲ್ಲೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕಾಮನ್ ವಾಶ್ರೂಮು ನೋಡಿ. ಇಲ್ಲೊಂದು ರೂಮ್ ಇದೆ ನೋಡಿ. ಇಲ್ಲಿ 2 ಕಡೆ ಕಿಟಕಿ ಇದೆ ನೋಡಿ. ಇಲ್ಲಿ ತುಂಬ ಚೆನ್ನಾಗಿದೆ ಗಾಳಿ ಬೆಳಕಿಗಂತೂ. ಯಾರು ಗಾಳಿ ಬೇಕು, ನನಗೆ ಬೆಳಕು ಬೇಕು, ತುಂಬ ವಿಶಾಲವಾಗಿರಬೇಕು ಅನ್ನೋರೆಲ್ಲ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ನೋಡಿ. ರೂಮ್ ತುಂಬ ಓಡಾಡ್ತಾ ಇದ್ದೀನಿ ನಾನು, ಅಷ್ಟು ದೊಡ್ಡದಾಗಿದೆ, ವಿಶಾಲವಾಗಿದೆ. ಹಾಗೆ ಬನ್ನಿ, ಇನ್ನೊಂದು ಬೆಡ್ರೂಮ್ ಇದೆ ನೋಡೋಣ. ಇದು ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಹೌದು, ತುಂಬ ವಿಶಾಲವಾಗಿದೆ ಸ್ನೇಹಿತರೆ, ತುಂಬ ವಿಶಾಲವಾಗಿದೆ. ನೋಡ್ಕೊಳ್ಳಿ ಒಂದ್ಸಲ. ತುಂಬ ವಿಶಾಲವಾಗಿರುವಂತಹ ನೋಡಿ. ಇಲ್ಲೆಲ್ಲ ಈ ಕಡೆ ರಸ್ತೆ ಇದೆ, ತೋರಿಸಿದ್ದೀನಿ ನಿಮ್ಗೆ ಅಲ್ಲೇನೆ. ಹಾಗೆ ಇಲ್ಲಿ ಪ್ರೆಸ್ಟೇಜ್ ಅಪಾರ್ಟ್ಮೆಂಟು ಸಹ ಕಾಣಿಸ್ತಾ ಇದೆ ಅಲ್ಲಿ. ಈ ನೋಡ್ತಾ ಇದ್ದೀರಲ್ಲ, ಇದು ಮಾಸ್ಟರ್ ಬೆಡ್ರೂಮು. ತುಂಬ ಗಾಳಿ ಬೆಳಕು, ವಿಶಾಲವಾದ ಗಾಳಿ ಬೆಳಕು ಇದು, ಗಮನಿಸ್ತಾ ಇದ್ದೀರಾ. ಹಾಗೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ತುಂಬ ಪ್ಲಾನಿಂಗ್ ಆಗಿ ಮಾಡಿದ್ದಾರೆ. ತುಂಬ ಪ್ಲಾನಿಂಗ್ ಆಗಲಿ ಮಾಡಿರುವಂಥದ್ದು ಸ್ನೇಹಿತರೆ. ನೋಡ್ತಾ ಇದ್ದೀರಾ, ವಿಶಾಲವಾದ ಹಾಲು, ಗಾಳಿ ಬೆಳಕಿಗೆ ನೋಡಿ. ಹಾಗೆ ಎಷ್ಟು ಚೆನ್ನಾಗಿ ಗಾಳಿ ಬೆಳಕು ವ್ಯವಸ್ಥೆಯನ್ನು ಮಾಡಿದ್ದಾರೆ, ಪ್ಲಾನ್ ಮಾಡಿದ್ದಾರೆ. ಹಾಗೆ ಈ ಕಡೆ ದೇವ್ರ ಮನೆಯೂ ಸಹ ನಾವು ದೇವ್ರ ಮನೆ ಇದು. ಓಕೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ನಿಮಗೇನಾದರೂ ಈ ಥರ ಫ್ಲಾಟ್ ಇಷ್ಟ ಆದರೆ ದಯವಿಟ್ಟು ಬನ್ನಿ, ವಿಸಿಟ್ ಮಾಡಿ. ಬೇಕು ಅಂದರೆ ಬುಕ್ಕಿಂಗ್ ಮಾಡ್ಕೊಬೋದು. ಫ್ಲ್ಯಾಟ್ ಅವೈಲಬಲ್ ಇದೆ. ಕೆಲವೇ ಅಪಾರ್ಟ್ಮೆಂಟ್ಗಳು ಮಾತ್ರ ಅವೈಲಬಲ್ ಇರೋವಂಥದ್ದು ನೋಡಿ. ಕೆಳಗಡೆ ಹೇಗಿತ್ತು ಅದೇ ಥರ ಪ್ಲ್ಯಾನ್ ಮಾಡಿದ್ದಾರೆ, ಎಲ್ಲೂ ಚೇಂಜ್ ಮಾಡಿಲ್ಲ. ಇಲ್ಲಿ ಬರ್ತಾ ಇದ್ದಂಗೆ ಕಿಚನ್ ರೂಮ್ ಇದೆ. ಕಿಚನ್ ರೂಮನ್ನು ನೋಡ್ಬೋದು ನೋಡಿ. ಎಷ್ಟು ದೊಡ್ಡದಾದ ಕಿಟಕಿ ಇಟ್ಟಿದ್ದಾರೆ. ಯುಟಿಲಿಟಿ ಇದೆ. ಅಡುಗೆ ಮನೆಯಿಂದ ಯುಟಿಲಿಟಿಗೆ ಹೋಗ್ಬೋದು ನಾವು. ಚೆನ್ನಾಗಿದೆ, ಯುಟಿಲಿಟಿಗೆ ಹೋಗ್ಬೋದು. ಓಕೆ, ಒಳ್ಳೆ ಚೆನ್ನಾಗಿರೋ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಮರ ಗಿಡ ಗಾಳಿ ಬೆಳಕಿಗೆ ತುಂಬ ಚೆನ್ನಾಗಿದೆ. ಬನ್ನಿ ಹಾಗೆ ಮುಂದೆ ಹೋಗೋಣ. ಕೆಳಗಡೆ ಏನು ನೋಡಿದ್ವಿ ಅದೇ ಥರ ಪ್ಲಾನಿಂಗು, ವಿಶಾಲವಾದ ಹಾಲ್ ಇಲ್ಲಿ. ನೋಡ್ತಾ ಇದ್ದೀರಲ್ವಾ ನೋಡಿ. ಟಿ ವಿ ಯೂನಿಟ್ ಇಲ್ಲೇ ಬರುತ್ತೆ ನೋಡಿ. ಇಲ್ಲೊಂದು ಕಾಮನ್ ಬಸ್ಲ ಮನೆ ಇದೆ. ವಾಶ್ರೂಮ್, ಕಾಮನ್ ವಾಶ್ರೂಮ್ ಒಂದು ಇಟ್ಟಿದ್ದಾರೆ. ಹಾಗೆ ಇಲ್ಲೊಂದು ರೂಮ್ ಇದೆ. ಫಸ್ಟ್ ಬೆಡ್ರೂಮನ್ನು ನೋಡ್ತಾ ಇದ್ದೀವಿ. ಓ, ವಿಶಾಲವಾದ ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ, ಒಳ್ಳೆ ಗಾಳಿ ಬೆಳಕಿಗೆ ಚೆನ್ನಾಗಿದೆ. ಹಾಗೆ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ ಫಸ್ಟ್ ನಾವು. ಓಹೋ, ಮಾಸ್ಟರ್ ಬೆಡ್ರೂಮ್ ನೋಡಿ. ಈ ಕಡೆ ಕಿಟಕಿ ಇಟ್ಟಿದ್ದಾರೆ, ಈ ಕಡೆ ಫುಲ್ ಓಪನ್ ಇದೆ. ಗಾಳಿ ಬೆಳಕಿಗಂತೂ ಅದ್ಭುತವಾಗಿದೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ವಾವ್. ಈ ಕಡೆ ಬನ್ನಿ, ಪ್ರೆಸ್ಟೇಜ್ ಅಪಾರ್ಟ್ಮೆಂಟು ಸಹ ಕಾಣಿಸ್ತದೆ ನಿಮಗೆ. ತುಂಬ ಚೆನ್ನಾಗಿ ಪ್ಲಾನಿಂಗಲ್ಲಿ ಮನೆಯನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಸಹ ಇದೆ, ವಾಶ್ರೂಮ್ ಅಂತ ಕರಿತೀವಲ್ಲ. ನೋಡಿ, ತುಂಬ ಚೆನ್ನಾಗಿ ಇದೇನು ವಾಶ್ರೂಮ್ಗೆ ಸೋಲಾರ್ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ನೋಡಿ. ಇಲ್ಲೆಲ್ಲ ಬಾಕ್ಸು ಎಲ್ಲ ಇಟ್ಟಿದ್ದಾರೆ. ಟ್ರಿಬಲ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮನ್ನು ನೋಡಿದ್ವಿ. ಇನ್ನೊಂದು ಈ ಕಡೆ ಒಂದು ಬೆಡ್ರೂಮ್ ಇದೆ. ಹೌದು, ಒಟ್ಟು 3 ಬೆಡ್ರೂಮ್ ಇರುವಂತಹ ಮನೆ ನೋಡಿ. ಎಷ್ಟು ಗಾಳಿ ಇದೆ, ಬೆಳಕಿದೆ, ಸೂರ್ಯನ ಬೆಳಕು ಕಾಣಿಸ್ತಾ ಇದೆ ನಿಮಗೆ. ಸೂರ್ಯ ಕಾಣಿಸ್ತಾ ಇದ್ದಾನೆ.
ಅದ್ಭುತವಾಗಿದೆ. ಕೋಣಂಕುಂಟೆ ಎಲ್ಲಿದೆ? ಪ್ರೆಸ್ಟೇಜ್ ಅಪಾರ್ಟ್ಮೆಂಟಿನ ಬ್ಯಾಕ್ ಸೈಡಲ್ಲಿ ಈ ಒಂದು ಫ್ಲ್ಯಾಟ್ ಇದೆ. ಯಾರು ಬೇಕಾದ್ರೂ ತುಂಬ ಗಾಳಿ ಬೆಳಕು ವಿಶಾಲವಾಗಿರಬೇಕು ಅನ್ನೋರು ಖರೀದಿಯನ್ನು ಮಾಡ್ಬೋದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಫ್ಲ್ಯಾಟ್ ಯಾರು ನೋಡಬೇಕು ಅಂತಂದರೆ, ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ಮೆಟ್ಲಿಳಿದ ಕೆಳಗಡೆ ಹೋಗ್ತಾ ಇದ್ದೀವಿ. ಲಿಫ್ಟ್ ವ್ಯವಸ್ಥೆ ಇದೆ, ಮೆಟ್ಲ ವ್ಯವಸ್ಥೆ ಇದೆ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ಒಂದು ನಂಬರು ಸಹ ಕೊಡ್ತೀನಿ. ಆ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಫ್ಲ್ಯಾಟ್ ಬೇಕು ಅಂದರೆ ಖರೀದಿ ಮಾಡಿ. ಕಾರ್ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಪಾರ್ಕಿಂಗ್ ಒಂದು ರೌಂಡ್ ನೋಡ್ಕೊಂಬರೋಣ, ಮತ್ತೊಂದು ರೌಂಡು ನೋಡಿ. ಇಲ್ಲಿ ಪಾರ್ಕಿಂಗು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ನಿಮ್ಮ ಸ್ವಂತ ಗಾಡಿಯನ್ನು ಪಾರ್ಕಿಂಗಲ್ಲಿ ಆರಾಮಾಗಿ ಪಾರ್ಕ್ ಮಾಡ್ಬೋದು. ವಿಶಾಲವಾದ ಜಾಗ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ. ಕೆಲಸ ಎಲ್ಲ ಪ್ರೋಗ್ರೆಸ್ ನಡೀತಾ ಇದೆ. ಇಲ್ಲಿ ಸೆಕ್ಯೂರಿಟಿ ರೂಮನ್ನು ಒಂದು ಕಟ್ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ಇವರು ವಾಸ ಮಾಡಲಿಕ್ಕೆ ಒಂದು ರೂಮ್ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಬನ್ನಿ ಸ್ನೇಹಿತರೆ, ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಯಾರಿಗೆಲ್ಲ ಈ ಫ್ಲ್ಯಾಟ್ ನೋಡಬೇಕು ಅಂತ ಆಸೆ ಆದರೆ ದಯವಿಟ್ಟು ನಾನು ಫೋನ್ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಈಸಿಯಾಗಿ ನಿಮ್ಮ ಫ್ಲ್ಯಾಟನ್ನು ಖರೀದಿ ಮಾಡ್ಬೋದು. ನೋಡಿ, ಇಲ್ಲೊಂದು ನಾನು ನಡೀತಾ ಇರುವಂಥ ಜಾಗ ರಸ್ತೆ ನೋಡಿ. ಇದು ರಸ್ತೆಯ ಮೇಲೆ ನೋಡಿ 1 2 3 4 5 5 ಫ್ಲ್ಯಾಟ್ ಕಟ್ಟಿದ್ದಾರೆ. ಕೆಲವೆಲ್ಲ ಬುಕ್ಕಿಂಗ್ ಆಲ್ರೆಡಿ ಆಗಿದ್ದಾವೆ. ಅದಕ್ಕೋಸ್ಕರ ನೀವು ಸಹ ನೋಡಿ, ನಿಮಗೆ ಯಾವ ಫ್ಲ್ಯಾಟ್ ಇಷ್ಟ ಆಯಿತು ಅದನ್ನು ಖರೀದಿ ಮಾಡಿ. ನೋಡಿ, ಇಲ್ಲಿಂದ ಹಾಗೆ ನಡ್ಕೊಂಡು ಹೋಗ್ಬೋದು ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ಗೆ. ಅಷ್ಟು ಹತ್ತಿರದಲ್ಲಿದೆ. ಹಾಗೆ ಬನ್ನಿ ನೋಡಿ, ಇಲ್ಲಿ ಈ ಕಡೆನೂ ಒಂದು ರಸ್ತೆ ಇದೆ. ಹಾಗೆ ನೋಡಿ, ಮೇಲೆ ನೋಡ್ತಾ ಇದ್ದೀರಲ್ಲ, ಹೌದು, ಈ ಕಡೆನೂ ರಸ್ತೆ ಇದೆ, ಈ ಕಡೆನೂ ರಸ್ತೆ ಇದೆ. ಯಾವ ಕಡೆ ರಸ್ತೆ ಇದೆ? ಉತ್ತರಕ್ಕೂ ರಸ್ತೆ ಇದೆ, ಹಾಗೆ ಪಶ್ಚಿಮಕ್ಕೆ ರಸ್ತೆ ಇದೆ. ಗಾಳಿ ಬೆಳಕಿಗೆ ಹೇಳಿ ಮಾಡಿಸಿದ ಮನೆ ಇದು, ಫ್ಲ್ಯಾಟ್ ಇದು. ನೋಡಿ ಹೇಗೆ ಮೇಲಕ್ಕೆ ಹೋಗಿದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದರ ಬೆಲೆ ಎಷ್ಟು, ಇದನ್ನು ಯಾರನ್ನಾರು ತೊಗೊಳೋರು ಇಷ್ಟಪಟ್ಟರೆ ತೊಗೊಬೋದು. ನನಗಂತೂ ತುಂಬ ಇಷ್ಟ ಆಯಿತು ಈ ಫ್ಲ್ಯಾಟು. ಯಾಕೆ ಅಂತಂದರೆ ಗಾಳಿ ಬೆಳಕಿಗೂ ತುಂಬ ಚೆನ್ನಾಗಿದೆ. ಮತ್ತೊಂದು ಸಲ ತೋರಿಸ್ತೀನಿ ಈ ಕಡೆಯಿಂದ. ನೋಡಿ ಹೇಗೆ ಕಟ್ಟಿದ್ದಾರೆ ಅಂತ. ತುಂಬ ಚೆನ್ನಾಗಿ ಪ್ಲಾನಿಂಗನ್ನು ಮಾಡಿ ಕಟ್ಟಿದ್ದಾರೆ, ವಾಸ್ತು ಪ್ರಕಾರ ಕಟ್ಟಿದ್ದಾರೆ. ಗಾಳಿ ಬೆಳಕಿಗೆ ತುಂಬ ಚೆನ್ನಾಗಿದೆ. 1 2 3 4 5 ಫ್ಲ್ಯಾಟ್, 5 ಫ್ಲೋರ್ಗಳಿದೆ. ತುಂಬ ಚೆನ್ನಾಗಿರುವಂಥ ಈ ಫ್ಲ್ಯಾಟನ್ನು ಖರೀದಿ ಮಾಡ್ಬೋದು. ನೀವೇನಂತೀರ? ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ನೋಡ್ತಾ ಇರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೋಣಂಕುಂಟೆ ಬಸ್ ಸ್ಟ್ಯಾಂಡು ಕೇವಲ ಒಂದು 10 ಹೆಜ್ಜೆ ಅಂತ ಹೇಳ್ಬೋದು. ಒಂದು ಇಲ್ಲಿ ರೋಡಲ್ಲಿ ನಾನು ತೋರಿಸ್ತೀನಿ ಬನ್ನಿ. ನಾನು ಈ ರೋಡಲ್ಲಿ ನಿಂತ್ಕೊಂಡ್ರೆ ಮೇನ್ ರೋಡ್ ಕಾಣಿಸುತ್ತೆ. ಒಂದು 10 ಹೆಜ್ಜೆನೂ ಆಗೋದಿಲ್ಲ. ತುಂಬ ಹತ್ತಿರದಲ್ಲಿದೆ. BTS ಬಸ್ ವ್ಯವಸ್ಥೆ ಇದೆ, ಆಟೋ ಎಲ್ಲ ವ್ಯವಸ್ಥೆ ಇದೆ. ಮೆಟ್ರೋಯಿಂದ 500 ಮೀಟರೂ ಆಗಲ್ಲ. ಕನಕಪುರ ಅದು ಕೋಣಂಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ ಇದೆ ನೋಡಿ. ಅಲ್ಲಿ ಓಡಾಡ್ತಾ ಇದೆ ಬಸ್ಗಳು ಮೇಯ್ನ್ ರೋಡಲ್ಲೇ. ಕಾರ್ ಹೋಗ್ತಾ ಇದೆಯಲ್ಲ ಅಲ್ಲಿ, ಕಾರ್ ಹೋಗ್ತಾ ಇದೆಯಲ್ಲ ಅಲ್ಲಿ ಮೇನ್ ರೋಡ್ ಇದೆ. ಆಟೋ ಹೋಗ್ತಾ ಇದೆಯಲ್ಲ ಅದೇ ಮೇನ್ ರೋಡು, ಕೋಣಂಕುಂಟೆ ಮೇನ್ ರೋಡು. ಇಲ್ಲಿ ಫ್ಲ್ಯಾಟ್ ಇದೆ ನೋಡಿ, ಇಲ್ಲಿ ಫ್ಲ್ಯಾಟ್ ಇದೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ತುಂಬ ಚೆನ್ನಾಗಿರುವಂತಹ
ಈ ಒಂದು ಫ್ಲ್ಯಾಟನ್ನು ನೀವು ಖರೀದಿ ಮಾಡ್ಬೋದು. ಇಲ್ಲಿಗೆ ವಿಡಿಯೋನ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಧನ್ಯವಾದ. ಯಾರಿಗೆಲ್ಲ ಫ್ಲ್ಯಾಟ್ ಬೇಕು ಅಂತಂದರೆ ದಯವಿಟ್ಟು ನಾನು ಕೊಡುವಂಥ ನಂಬರ್ಗೆ ಕಾಲ್ ಮಾಡಿ, ವಿಸಿಟ್ ಮಾಡಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.